ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಭೂಮಿ ಕಿಚನಲ್ಲಿದ್ದಾಳೆ, ಅದಕ್ಕೆ ಒಟ್ಟಿ ಫ್ರೆಂಟಲ್ಲಿ ಬಂದಿಲ್ಲ. ಸೊ ಗೈಸ್, ನೋಡಿರ್ತೀರಿ ಅದರ ಬ್ಲಾಗ್ ಏನು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಸುಮಾರು ದಿನ ಆಗಿತ್ತು ಭೂಮಿ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತೋರಿಸಿದ್ದೆ. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಅಣ್ಣ, ತೋರಿಸಿಲ್ಲ ಅಣ್ಣ ಅಂತ ಹೇಳ್ಬಿಟ್ಟು. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತು ಇನ್ನೊಂದು ನಮ್ಮ ಲೈಫ್ ಸ್ಟೋರಿ, ಅಂದರೆ ನಾವು ನೆಕ್ಸ್ಟ್ ಪ್ಲ್ಯಾನಿಂಗಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳೋಣ ಅಂತಿದ್ವಿ. ಇನ್ನು ಭೂಮಿಗೆ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಲ್ಲ. ಸೊ ಗೈಸ್, ಬನ್ನಿ ಶುರು ಮಾಡ್ಕೊಳ್ಳೋಣ. ಭೂಮಿ ಅಂತ ಕಿಚನಲ್ಲಿ ಅಡುಗೆ ಫುಲ್ ಬ್ಯುಸಿಯಾಗಿ ಹೋಗಿದ್ದಾಳೆ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಫಸ್ಟ್ ಭೂಮಿನ ತೋರಿಸ್ಬಿಡ್ತೀನಿ ಗೈಸ್, ಆಮೇಲೆ ಅವಳು ಬಂದುಬಿಟ್ಟು ನಾನು ಮಾತ್ರ ಬ್ಲಾಗಲ್ಲಿ ತೋರಿಸೇ ಇಲ್ಲ ಅಂತ ಹೇಳ್ಬಿಟ್ಟು ಕಿಚ್ಚಾಡ್ಕೊಂಡಿರ್ತಾಳೆ. ಹಾಯ್ ಮಾಡು. ಏನು ಮಾಡ್ತೀನಿ? ಏನಿಲ್ಲ, ಬೆಂಡೆಕಾಯಿ ಸಾರು ಮಾಡ್ತೀನಿ. ಮಾಡೋದು ವಿಧಾನ ಹೇಳ್ಕೊಡ್ತೀಯ? ಹೇಳ್ತೀನಿ. ಅವರಿಂದ ನಾವು ಕಲಿಬೇಕು ದರ್ಶನ, ನಮ್ಮಿಂದ ಅವ್ರು ಕಲಿಯೋಕ್ಕಾಗತ್ತೆ? ಸಕ್ಕತ್ತಂದ್ರೆ ಸಕ್ಕತ್ತಾಗಿ ಕೌಂಟ್ರ್ ಕೊಡ್ತಿದ್ದಾಳೆ ಗೈಸ್, ಯಾಕೆ ಅಂತ. ಸೊ ಗೈಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಬಿಡ್ತೀವಿ. ಅಂದರೆ ಸುಮಾರು ದಿನದಿಂದ ಕರೆಕ್ಟಾಗಿ ವ್ಲಾಗಿಂಗ್ ಮಾಡಿರ್ತೀರ ನಾವು. ಇನ್ನಾದ್ರು ನೆಕ್ಸ್ಟ್ ಕರೆಕ್ಟಾಗಿ ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೆ ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಈಗ ಹೇಗಿದೆ? ತುಂಬ ಅಂದರೆ ತುಂಬಾ ಒಳ್ಳೆಯ ಸಬ್ಸ್ಕ್ರೈಬರ್ ಆಗ್ತಿದ್ದೀರಾ, ಸಪೋರ್ಟ್ ಇದೆ ನಿಮ್ಮದು. ಅಂದರೆ ಮೊದಲಿಗಿಂತ ಈಗ ಒಂದು ಸ್ವಲ್ಪ ಡಿಲ್ ಆಗೋಯ್ತು. ಯಾಕೆ ಅಂತಂದರೆ ಮಧ್ಯದಲ್ಲಿ ನಾವು ನಿಲ್ಲಿಸ್ಬಿಟ್ಟಿದ್ವಿ, ವಿಡಿಯೋ ಸ್ಟಾಪ್ ಮಾಡಿದ್ವಿ. 1 ಮಂತ್ಸಿಂದ ನಿಮಗೆ ಕಳೆದ ಬ್ಲಾಗಲ್ಲಿ ಹೇಳಿದೆ, ಭೂಮಿಗೆ ತುಂಬ ಹುಷಾರಿಲ್ಲದ್ರಿಂದಾಗಿ ವೀಡಿಯೋಸ್ ಎಲ್ಲನೂ ಕೂಡ ಸ್ಟಾಪ್ ಆಗೋಗಿತ್ತು. ಅದರಿಂದಾಗಿ ಯಾವುದಕ್ಕಾಗಿ ತುಂಬ ಹೋಗಿ ಗೈಸಿಲ್ಲ, ಕಿಚನಲ್ಲಿ ಅಂತ ನಿಲ್ಲಗೈಸಿಲ್ಲ. ವ್ಲಾಗಿಂಗ್ ಈಗಿಂಗ್ ಏನು ಮಾಡಿರಲಿಲ್ಲ. ಅಂದರೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವ್ಲಾಗಿಂಗ್ನ ವಾಪಸ್ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಗೈಸ್, ಫಸ್ಟ್ ಹೆಂಗೆ ಕಂಟೆಂಟ್ಗಳು ಕೊಡ್ತಾಯಿದ್ವಿ ಅದೇ ಥರ ಕಂಟೆಂಟ್ಗಳನ್ನ ಕೊಟ್ಕೊಂಡು ಒಳ್ಳೆ ನಾವು ಜಾಸ್ತಿ ಮಾಡೋಣ ಅಂದರೆ ಕುಕ್ಕಿಂಗ್, ಆಮೇಲೆ ಫ್ಯಾಮಿಲಿ ಕಂಟೆಂಟ್ ಮಾಡ್ತಾ ಇರ್ತೀವಿ. ಕಲರ್ ಚಾಲೆಂಜ್ ಮಾಡಿ ಅಂತ ಸುಮಾರು ಕಮೆಂಟ್ ಅದೇ ಬರ್ತಿದೆ. ನೆಕ್ಸ್ಟ್ ಬ್ಲಾಗೆ ಅದು ಬಿಡ್ತೀವಿ ನಾವು, ಕಲರ್ ಚಾಲೆಂಜು. ಈ ಸತಿ ಮಾಡೋಣ ಅಂದ್ಕೊಂಡ್ವಿ. ಸ್ವಲ್ಪ ದಶು ಫುಲ್ಲು ಕೆಲಸ ಇರೋದ್ರಿಂದ ಅವನು ಬೆಳಗ್ಗೆ 7 ಗಂಟೆಗೆ ಹೋದರೆ ನೆಕ್ಸ್ಟ್ ಬರೋದೇ ಅವನು ಎಷ್ಟು 8:30 9 ಗಂಟೆ ಆಗುತ್ತೆ. ಅವ್ನು ತರೋದು ಮಾಡೋಕ್ಕೆಲ್ಲ ಆಗಲ್ಲ. ನೆಕ್ಸ್ಟ್ ಬ್ಲಾಗು ಪಕ್ಕ ಅದೇ ಬ್ಲಾಗ್ಗೆ ನಾವು ಮಾಡೋದು, ಕಲರ್ ಚಾಲೆಂಜು ಎಲ್ಲ. ಇಲ್ಲ ಮಸ್ತಿ ತಿಂತೀನಿ ನನಗೆ ಅಷ್ಟು ಪಕ್ಕ. ಯಾಕೋ ಬಾಯಿನೇ ತೊದಿಸ್ತೈತೆ, ಏನಕ್ಕೋ ಗೊತ್ತಿಲ್ಲ. ಮುಖ ಯಾಕೋ ನನ್ನ ಫುಲ್ ಡೆಲ್ ಆಗ್ಬಿಟ್ಟಿದೆ. ಸೊ ಗೈಸ್, ನಾನು ಹೇಳಿದ್ನಲ್ಲ ಆವಾಗಲೇ ಹೇಳ್ದಂಗೆ, ನಾವು ವಿಡಿಯೋ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಂದು ಊರು ಬಂದು ನಿಮ್ಗೆ ಹೇಳಿದ್ದೀನಿ, ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ. ನಾನು ಮಡಿಕೇರಿ ಅವನು. ಅಂದರೆ ಮಡಿಕೇರಿ ಅಂದರೆ ಗೈಸ್ ಹೇಳ್ಬೇಕಂದ್ರೆ ಅದೊಂಥರ ಹಳ್ಳಿ ಥರ. ಹೆಂಗೆ ಅಂದರೆ ನೋಡಿರ್ತೀರಲ್ಲ, ಸುಮಾರು ವೀಡಿಯೋಗಳೆಲ್ಲ ನೋಡಿರ್ತೀರ ಮಡಿಕೇರಿ ಹೆಂಗೆ ಬೆಟ್ಟ ಗುಡ್ಡ ಹಳ್ಳಿ ಥರ. ಅಲ್ಲೆಲ್ಲ ನಾವೀಗೇನು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ಟಿಂಗ್ ಬೇರೆ ಥರ. ಅಂದರೆ ಈ ಥರ ಮೊಬೈಲ್ ಯೂಸ್ ಮಾಡೋದು, ಈ ಥರ ವೀಡಿಯೋ ಮಾಡ್ತಾರೆ. ಅಂದರೆ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಅಂದರೆ ವೀಡಿಯೋ ಮಾಡೋದು ಹಿಂಗೆ ಆ ಥರ. ಅಂದರೆ ಚಿಕ್ಕ ಪುಟ್ಟ ವೀಡಿಯೋ ಎಲ್ಲ ಮಾಡಿದ್ದೀನಿ. ಅದು ಬಿಟ್ಬಿಟ್ಟು ಈ ಥರ ಮೊಬೈಲ್ ಹಿಡಿದು ವ್ಲಾಗಲ್ಲಿ ಎದುರುಗಡೆ ಫೇಸ್ ಟು ಫೇಸ್ ಒರಿಜಿನಲ್ ವಾಯ್ಸ್ ಕೊಟ್ಕೊಂಡು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದಿಗೆ ಒಂದು ತೊಟ್ಟು ಕೂಡ ನನಗೆ ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಬೆಂಗಳೂರು ಬಂದಮೇಲೂ ಅಷ್ಟೊಂದು ಅಂದರೆ ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಂಡೇ ಇದ್ದೆ. ಅದು ಬಿಟ್ಬಿಟ್ಟು ಯಾವತ್ತು ಕೂಡ ದೊಡ್ಡದಾಗಿ ವ್ಲಾಗ್ ಮಾಡಿ ಭೂಮಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರ ಅಣ್ಣ ಅತ್ತಿಗೆ ಮಾಡ್ತಿದ್ಲು, ಇವಳು ಒಂದು ಸ್ವಲ್ಪ ನೋಡ್ಕೊಳ್ತಿದ್ರು. ಅಂದರೆ ಇವಳಿಗೂ ಅಷ್ಟೊಂದೇ ನಾವು ಚಿಕ್ಕ ಪುಟ್ಟ ಅಂದರೆ ಈಗ ನಾರ್ಮಲ್ ಆ್ಯಪ್ಸ್ ಇರುತ್ತಲ್ವ, ಅದರಿಂದಾಗಿ ವೀಡಿಯೋ ಮಾಡ್ಕೊಂಡು ಹಂಗೆ ಇನ್ಸ್ಟಾಗ್ರಾಮಲ್ಲಿ ಬಿಟ್ಕೊ ಬರ್ತಾಯಿದ್ವಿ. ಅದು ಕೂಡ ಅಷ್ಟೊಂದೇನೋ ಕ್ಲಿಕ್ ಆಗಿತ್ತಿಲ್ಲ. ನಾರ್ಮಲಾಗಿ ಒಂದು 4000 ಫಾಲೋವರ್ಸ್ ಇದೆ ಇನ್ಸ್ಟಾದಲ್ಲಿ. ಅಣ್ಣ ಅತ್ತಿಗೆ ಅವ್ರದ್ದು ಮ್ಯಾರೇಜ್ ಆದಮೇಲೆ, ಅವರು ನಮ್ಮ ಮ್ಯಾರೇಜ್ ಆದಮೇಲೆ ಅವ್ರು ಬ್ಲಾಗ್ ಮಾಡಿ ಆದಮೇಲೆ ಹೇಳಿದರು, ನೀವು ಕೂಡ ಮಾಡಿ, ನಿಮ್ಮ ಕೆಲವು ಪ್ರಯತ್ನ ಪಟ್ಟರೆ ಫಲ ಇದೆ ಅಂತ ಹೇಳಿದ್ರು. ಅಂದ್ರೂ ನಾವು ಅದ್ರ ಬಗ್ಗೆ ಅಷ್ಟೊಂದು ತಲೆ ಹಾಕೊಳಕ್ಕೆ ಹೋಗ್ತೈತೆ. ಅವ್ರು ನಮಗೆ ಭರವಸೆ ತುಂಬಿಸಿ ಈ ಥರ ನೀವು ಮಾಡಿ ನಿಮಗೂ ಕೂಡ ಆಗುತ್ತೆ, ಯೂಟ್ಯೂಬಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದಿನ ಒಂದು ನೈಟ್ ಒಂದು ವೀಡಿಯೋ ಬಿಟ್ಟಿದ್ವಿ ಯೂಟ್ಯೂಬಲ್ಲಿ. ಯಾವ ವೀಡಿಯೋ ಭೂಮಿ? ಅಗಸ್ಯಾಗ ಮಾಡಿದೆ ಬೆಟ್ಟ ಅಂತ ಒಂದು ಸಾಂಗಿಗೆ ಒಂದು ವೀಡಿಯೋ, ಒಂದು ನೈಟ್ ಸುಮ್ಮನಾದ್ರು ನಾರ್ಮಲಾಗಿ ನಾನು ಭೂಮಿ ಮಾತಾಡ್ಕೊಂಡೇ ಇದ್ಕೊಂಡು ಭೂಮಿ ಒಂದು ಮಾತಾಡ್ತಾರೆ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಬಿಟ್ಟಿರೋ ತಕ್ಷಣ ನೋಡೋಣ, ಅದು ಕ್ಲಿಕ್ ಆದರೆ ಸುಮ್ಮನೆ ಯಾಕೆ ಬೇಕು ದೇವರ ಅದೃಷ್ಟ ಓಡಿದ್ರೆ ಓಡಲಿ ಅಂತ ಹೇಳಿದಾಗ ಅವತ್ತು ಒಂದು ವೀಡಿಯೋ ಇವತ್ತು ನಾವು ಒಬ್ಬರು ಯೂಟ್ಯೂಬರ್ ಮಾಡಾಕಿದೆ ಅಷ್ಟೇ.
ಅವತ್ತೇನೋ ವಿಡಿಯೋ ಬಿಟ್ಟಿತ್ತಿಲ್ಲ ನಾ ಆಗ್ತಿತ್ತು ಏನೋ ಗೊತ್ತಿತ್ತಿಲ್ಲ. ಅವತ್ತಿನ ಒಂದು ವಿಡಿಯೋ ಕ್ಲಿಕ್ ಆಗಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಅಮ್ಮಮ್ಮನ ಒಂದು 3 ಮಂತ್ಸ್ ಆಯಿತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. 4-5 ಮಂತ್ಸ್ ಆಯಿತು ಈಗಾಗಲೇ. ಅಂದರೆ ನಾವು ಅಷ್ಟೊಂದು ತಲೆ ಹಾಕೊಂಡಿರ್ತೀವಿ, ಬರೀ ಚಿಕ್ಕ ಚಿಕ್ಕ ವೀಡಿಯೋ ಬಿಟ್ಕೊಂಡು ಬರ್ತೀವಿ. ನೆನ್ನೆಗೆ ಬಂದ್ಬಿಟ್ಟು ನಮ್ಮ 13K ಕಂಪ್ಲೀಟ್ ಆಗಿದೆ. ಅದು ಒಂಥರ ಖುಷಿ. 13,000 ಜನಗಳನ್ನ ನಾವು ಸಂಪಾದನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂದರೆ ನಾವಿನ್ನೂ ಕಷ್ಟಪಡಬೇಕು. ಅದೇ ಯೂಟ್ಯೂಬ್ ನಮಗೆ ಅಷ್ಟೊಂದೇನು ಗೊತ್ತಿಲ್ಲ ನಮಗೂ ಕೂಡ ಯೂಟ್ಯೂಬ್ ಬಗ್ಗೆ ಏನಂತ. ಈಗೀಗ ಒಂದು ಸ್ವಲ್ಪ ತಿಳ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಹಿಂಗೆ ಈಗ ನಾರ್ಮಲಾಗಿ ಬೇರೆ ಎಲ್ಲರೂ ವ್ಲಾಗರ್ಸ್ಗಳು ಮಾಡ್ತಾರಲ್ಲ ಅದೇ ಥರ ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಗೈಸ್ ನಮ್ಮ ಕೈಲ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ. ನೀವು ಆದಷ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಭೂಮಿ ಏನಾದ್ರು ಹೇಳ್ತೀಯಾ? ಇನ್ನು ಚೆನ್ನಾಗಿ ವೀಡಿಯೋಸ್ ಮಾಡ್ತೀವಿ, ಚೆನ್ನಾಗಿ ವ್ಲಾಗ್ಸು ಮಾಡ್ತೀವಿ. ಸುಮಾರು ಜನ ಎಲ್ಲರೂ ಅಂತಾರೆ, ಅಂದರೆ ನಾವೇನು ಆ ರೇಂಜಿಗೆ ಏನು ಬೆಳೆದಿಲ್ಲ ಯೂಟ್ಯೂಬರ್ ಅನ್ನೋಕ್ಕೆ ಒಂದು ತಕ್ಕ ಮಟ್ಟಿಗೆ. ಅಂದರೆ ಸುಮಾರು ಜನ ಎಷ್ಟು ಕಷ್ಟಪಡ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಬಿಡ್ತಾರೆ. ಒಬ್ಬೊಬ್ರು ಪಾಪ ವೀಡಿಯೋ ಓಡಲ್ಲ, ಇನ್ಸ್ಟಾಗ್ರಾಮಾಗ ಓಡಿದೆ ಯೂಟ್ಯೂಬಲ್ಲಿ ಓಡಿರಲ್ಲ. ನಮ್ಮ ಪುಣ್ಯ ಇನ್ಸ್ಟಾಗ್ರಾಮಾಗ ಇಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಓಡ್ತಾಯಿದೆ. ಎಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸುಮಾರು ಜನ ಕೇಳ್ತಿದ್ರು, ಅಕ್ಕ ಚೆನ್ನಾಗಿ ವ್ಲಾಗ್ಸ್ ಮಾಡಿ ಅಕ್ಕ, ಯಾಕೆ ನಿಮ್ಗೆ ಹುಷಾರಿಲ್ವಾ, ಚೆನ್ನಾಗಿ ಮುಂಚೆ ವ್ಲಾಗ್ಸ್ ಮಾಡ್ತಿದ್ರಿ ಈಗ ಯಾಕೆ ಮಾಡ್ತಾಯಿಲ್ಲ, ಯಾಕೆ ವೀಡಿಯೋಸ್ ಬಿಡ್ತಾಯಿಲ್ಲ ಅಕ್ಕ ಅಂತ. ಇನ್ನು ಮುಂದೆ ಚೆನ್ನಾಗಿ ವ್ಲಾಗ್ಸು ಮಾಡ್ತೀವಿ, ವೀಡಿಯೋಸು ಬಿಡ್ತೀವಿ. ನನಗೊಂದು ಸ್ವಲ್ಪ ಹುಷಾರಿಲ್ಲ ಆದಾಗಿಂದ ಸ್ವಲ್ಪ ಡೆಲ್ ಆಗಿಬಿಟ್ಟೆ ನಾನು, ಫುಲ್ಲು ಆಗ್ತಾಯಿಲ್ಲ ನನಗೆ ಅಂತಂದ್ಬಿಟ್ಟು. ಇನ್ನು ಮುಂದೆ ನನಗೆ ಇದ್ರೂ ಇಲ್ಲ ಅಂತಂದ್ರೂ ನಾನು ವ್ಲಾಗ್ಸ್ ಮಾಡ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಹತ್ರ ಆ ರೇಂಜ್ ಕಂಟೆಂಟ್ ಕೊಡೋಕ್ಕಾಗುತ್ತೋ ನಮಗಂತೂ ಗೊತ್ತಿಲ್ಲ. ಚಿಕ್ಕ ಪುಟ್ಟ ಆದರೂ ಒಂದು ಕಂಟೆಂಟ್ ಕೊಟ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಅವರು ಕೂಡ ಅಂತ. ಅದನ್ನ ನಾನು ನಿಜವಾಗ್ಲೂ ಮಾಡ್ತೀನಿ. ನೀವು ಯಾವುದು ಸುಮಾರು ಜನ ಎಷ್ಟು ಜನ ಅದೇ ಹೇಳಿದ್ನಲ್ಲ ಕಲರ್ ಚಾಲೆಂಜ್ ಮಾಡಿ ಯಾಕಂದ್ರೆ ಸುಮಾರು ಜನ ಹಾಕಿದ್ರೆ ಅದಂತೂ ಪಕ್ಕ ಮಾಡ್ತೀವಿ. ನೀವೇನು ಚಾಲೆಂಜ್ ಮಾಡಿ ಯಾಕ ಅಂತ ಆಗ್ತೀರೋ ನಾವು ಅದೇ ಮಾಡ್ತೀವಿ. ಯಾಕಂದರೆ ನಿಮ್ಮ ಖುಷಿನೇ ನಮ್ಮ ಖುಷಿ. ನೀವು ಹೇಳ್ತೀರ ನಾವು ಮಾಡ್ತೀವಿ ಅಷ್ಟೇ. ಸಬ್ಸ್ಕ್ರೈಬರ್ ಚೆನ್ನಾಗಿ ಮಾಡ್ಕೊತಿದ್ದೀರಾ, ನಮ್ಗೆ ಅದೇ ಒಂದು ಖುಷಿ. ಎಷ್ಟು ನಮ್ಮ ರಿಲೇಷನಲ್ಲೆಲ್ಲ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಬಿಡು ನೀನು ಮುಂದೆ ಬರಲ್ಲ ಅಂತಂದವರೆಲ್ಲ ಈಗ ಚೆನ್ನಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ಓಡ್ತಿದೆ, ನಿಮ್ಮದು ಯೂಟ್ಯೂಬಲ್ಲಿ ಚೆನ್ನಾಗಿ ಓಡ್ತಿದೆ ಅಂತ ಬಂದು ಕೇಳ್ತಾರೆ. ಗೈಸ್ ಇದೊಂದು ಹೇಳ್ಬಲ್ಲ, ಯಾರು ನಾವು ಬೆಳೆದ ಸಹಿಸ್ತಾರೋ ನಮ್ಮ ರಿಲೇಷನಲ್ಲಂತೂ ಸಹಿಸಲ್ಲ. ಅದು ನಮ್ಮ ರಿಲೇಷನಲ್ಲೂ ಬೇರೆ ರಿಲೇಷನ್ ನನಗಂತೂ ಗೊತ್ತಿಲ್ಲ. ನಮ್ಮ ರಿಲೇಷನ್ ಅಂತೂ ಹೊಟ್ಟೆ ಹುರ್ಕೊಂಡು ಸತ್ತೋಗ್ಬಿಡ್ತಾರೆ. ನಾನು ಯೂಟ್ಯೂಬಲ್ಲಿ ಎಲ್ಲ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಬೆಳೆಯೋ ಟೈಮಿಗೆ ಇವ್ರದ್ದು ಅಷ್ಟು ನ್ಯೂಸ್ ಇಲ್ಲ ಬಿಡು, ಹೋಗಲ್ಲ ಅಷ್ಟು ನ್ಯೂಸ್ ಎಲ್ಲ ಅಂತಂತ ಎಷ್ಟು ಜನ ಆಡ್ಕೊಂಡಿದ್ದಾರೆ. ಆ ದೇವ್ರು ನಮ್ಗೆ ಯೂಟ್ಯೂಬಲ್ಲಿ ಕೈ ಹಿಡ್ದಾನೆ ಸಾಕು. ನಮಗೆ ಅದೇ ಒಂದು ಖುಷಿ, ನಮಗೆ ಯೂಟ್ಯೂಬಲ್ಲಿ ದೇವರು ಕೈ ಹಿಡ್ದವನಲ್ಲ ಅಂತ ಅದೊಂದು ಖುಷಿ ಇದೆ. ಆಡ್ಕೊಳ್ಳೋರ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋದಿದೆ. ಅದೊಂದು ನಾನು ಸುಮಾರು ಸತಿ ಅಂದರೆ ಭೂಮಿ ಫ್ಯಾಮಿಲಿ ಬಗ್ಗೆ ನಾನು ಎಲ್ಲನೇ ಹೇಳ್ಕೊಂಡಿದ್ದೀನಿ. ಅಂದರೆ ಭೂಮಿಯವ್ರ ಫ್ಯಾಮಿಲಿಯವ್ರ ಬಗ್ಗೆ ಎಲ್ಲನೂ ಕೂಡ ತೋರಿಸಿದ್ದೀನಿ, ವಿಡಿಯೋಸ್ ಮಾಡಿದ್ದೀನಿ ಅವ್ರ ಕಡೆ. ಅಂದರೆ ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ. ಅಂದರೆ ನನ್ನ ಫ್ಯಾಮಿಲಿಯವ್ರ ಬಗ್ಗೆ ಸ್ಟೋರಿ ನಾನು ವೀಡಿಯೋಸು ಮಾಡಿರ್ತೀರ ಯಾರನ್ನೂ ಹೇಳ್ಕೊಂಡು. ಆದರೆ ನಮ್ಮ ಅಕ್ಕನ ಒಬ್ಬರನ್ನ ಮಾತ್ರ ತೋರಿಸಿದ್ದೆ, ಸವಿತಾ ಅನ್ನೋರನ್ನ. ಅದು ಬಿಟ್ಬಿಟ್ಟು ಬೇರೆ ಯಾವುದು ಕೂಡ ನಾನು ಹೇಳ್ಕೊಂಡಿರ್ತಿಲ್ಲ. ನಮ್ಮ ಅಕ್ಕ ಭಾವನ ಮಾತ್ರ ತೋರಿಸಿದ್ದೀನಿ. ಯಾಕೆ ನಾನು ನಮ್ಮ ತಂದೆ ತಾಯಿನ ತೋರಿಸ್ತಾ ಇಲ್ಲ, ಇದು ಕ್ವಶನ್ ಸುಮಾರು ಜನ ಮೈಂಡಲ್ಲಿತ್ತು. ಏನಾದರೂ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಬ್ರೋ ಏನಾದರೂ ಅಪ್ಪ ಅಮ್ಮನೊಟ್ಟಿಗೆ ಜಗಳ ಆಡ್ಕೊಂಡು ಸಪ್ರೇಟ್ ಆಗಿದ್ದೀರಾ, ಅಥವಾ ಏನಾದರೂ ನೀವು ಮ್ಯಾರೇಜ್ ಆಗಿತ್ತು ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಊರಿಗೆ ಹೋಗ್ತಿಲ್ವಾ, ಅಥವಾ ಸುಮಾರು ಅಷ್ಟು ಹೇಳಿರ್ಬೋದು. ಅವ್ರ ಅಪ್ಪ ಅಮ್ಮನ ಜೊತೆ ಯಾಕೆ ಮಾತಾಡಲ್ಲ ಅಂದರೆ ಮಾತಾಡಲ್ಲ ಅಂತ ಅನ್ನೋದಕ್ಕಿಂತ ಮಾತಾಡ್ತೀನಿ. ಅಂದರೆ ವಿಡಿಯೋಗಳಲ್ಲಿ ತೋರಿಸಿಲ್ಲ, ಮತ್ತು ಫಂಕ್ಷನ್ಗೆ ಬಂದಿಲ್ಲ, ಅದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ. ಸೊ ಗೈಸ್ ನೀವು ನೋಡಿರೋ ಹಂಗೇನೆ ನಮ್ಮ ಅಪ್ಪ ಅಮ್ಮನ ಇಷ್ಟೊಂದು ನನ್ನ ಮದುವೆ ವ್ಲಾಗಲ್ಲಿ ಆಗಿದ್ರು ತೋರಿಸಿತ್ತಿಲ್ಲ, ಎಲ್ಲೂ ಕೂಡ ತೋರಿಸಿತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸೈಡ್ ಅಂದರೆ ನಮ್ಮೂರು ಮಡಿಕೇರಿ, ನಿಮ್ಗೆ ಗೊತ್ತಿರುತ್ತೆ. ಮಡಿಕೇರಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದರೆ ಅವರು ಜಾಸ್ತಿ ಹಳ್ಳಿ ಕಡೆಯವರೆಲ್ಲ ವಿಡಿಯೋ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಅದರಲ್ಲಂತೂ ನಮ್ಮ ಅಪ್ಪ ಅಮ್ಮ ಅಂತ ಅಂದರೆ ನಮಗೂ ನಿಜವಾಗ್ಲೂ ಇವನಿಗಿದೆಯಲ್ಲ ನಮ್ಮ ಅತ್ತೆ ಮಾವನ್ನ ತೋರಿಸ್ಬೇಕು ಅನ್ನೋದು ನಮಗಂತೂ ತುಂಬ ಆಸೆ. ಅಂದರೆ ನನಗೆ ನಮ್ಮ ಅತ್ತೆ ನಮ್ಮ ಮಾವ ಅಂದರೆ ನಮ್ಮ ಮಾವನ ಇದ್ದಿದೆ ನಮ್ಮ ಅತ್ತೆ ನಮ್ಮ ಮಾವನ ಹತ್ರ. ಅಂದರೆ ಮೇನ್ ಏನು ಅಂತಂತಂದರೆ ಅವ್ರು ಎಲ್ಲ ಸುಮಾರು ಜನ ಹೇಳ್ತಿದ್ದೀರಿ, ಯಾಕಕ್ಕ ಅವ್ರ ಜೊತೆ ಇಲ್ವಾ ನೀವು. ಅದೇ ಅಂದರೆ ನೆಕ್ಸ್ಟು ಎಷ್ಟು ಬ್ಲಾಗಲ್ಲೇ ನಾವು ಹೇಳಿದ್ವಿ, ನಮಗಿರೋ ಸಾಲ ಮಾಡ್ಕೊಬಿಟ್ಟಿದ್ವಿ. ಇವಾಗ ನಾವು ದೊಡ್ಡವ್ರ ಮೇಲೆ ಅದೇ ಅಪ್ಪ ಅಮ್ಮ ಸರಿ. ಇವಾಗ ಅವ್ರೇನು ಕೊಡಲ್ಲ ಅಂತ ನಮ್ಗೆ ಹೇಳ್ತಾ ಇಲ್ಲ, ನೀವು ಕೊಡ್ತೀವಿ, ನೀವು ತೀರಿಸ್ತೀವಿ, ನೀವು ಆರಾಮಾಗಿ ಬಂದು ನಿಧಿ ಅಂತಲೂ ಸಹ ಹೇಳ್ತಿದ್ದಾರೆ.
ಹಂಗಂತ ಅವ್ರ ಮೇಲೆ ಎಲ್ಲ ಫುಲ್ಲು ಪ್ರೆಷರ್ ಹಾಕೋದು ನಮ್ಗೆ ಇಷ್ಟ ಆಗಲ್ಲ. ನಮ್ಗೆ ಇನ್ನೂ ವಯಸ್ಸೈತೆ, ನಾವು ದುಡ್ಡು ಕಟ್ತೀವನ್ನೋ ನಮಗೆ ಅದೇ ಗೈಸ್ ಅಂದರೆ ಒಂದು ಬದುಕಬೇಕು ಅನ್ನೋ ಒಂದು ಇದರಿಂದಾಗಿ ಇಬ್ಬರು ಕೂಡ ನಮ್ಮದೇ ಆದ ದುಡ್ಡಿಂದ ಪ್ರತಿಯೊಂದು ಐಟಮ್ ಎಲ್ಲ ತಗೊಂಡು ಯಾರ ಹತ್ರ ತುಂಬ ನಿಜ. ಯಾರು ಅಷ್ಟು ಕಷ್ಟಪಟ್ಟಿದ್ರಲ್ಲ, ನಿಜವಾಗ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ. ಅಷ್ಟೇ ನನ್ಗೆ ಈಗೂ ಅಷ್ಟೇ ನನ್ನ ಮೈಂಡ್ ಸೆಟಲ್ಲಿ ಒಂದಿರೋದು, ನಮ್ಮ ಎಲ್ಲ ಫುಲ್ ನಮ್ಮ ಕಾಂತ ಮುಂದೆ ಚೆನ್ನಾಗಿ ಬದುಕಬೇಕನ್ನೋದು ಅಷ್ಟೇ ಮೈಂಡ್ ಸೆಟ್ಟಲ್ಲಿ ಇರೋದು. ಏನಂತಂದರೆ ಇವ್ರ ಅಪ್ಪ ಅಮ್ಮ ಇವ್ನಿಗೆ ಒಬ್ಬನೇ ಮಗ ಅಂದ್ಬಿಟ್ಟು ಕಷ್ಟ ಅನ್ನೋದು ಇವ್ನು ನೋಡಿದಾನೆ. ಅಂದರೆ ಚಿಕ್ಕ ವಯಸ್ಸಿನ ನೋಡಿದ, ಅಂದರೆ ಇವ್ನು ಜಾಸ್ತಿ ಅಪ್ಪ ಅಮ್ಮನ ಜೊತೆ ಇರ್ತಿರ್ಲಿಲ್ಲ. ಅಂದರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದ, ಅಲ್ಲೇ ರೂಮ್ ಎಲ್ಲ ಕೊಡೋರು ಅಲ್ಲೇ ಇರ್ಬಿಡ್ತಿದ್ದ. ಅಂದರೆ ಅಲ್ಲೇ ಅಂತಂದ್ರು ರಿಸ್ಕ್ ಕೆಲಸ ಇರ್ತಿರಲಿಲ್ಲ. ಕಬ್ಬಣ ಎತ್ತಬೇಕು, ಕಬ್ಬಣದಲ್ಲಿ ಮಾಡಬೇಕು, ಅಂದರೆ ಫುಲ್ ಗಲೀಜಾಗೋದು, ಆ ಥರ ಏನು ಕೆಲಸ ಇರಲಿಲ್ಲ. ಕೆಲಸ ಯಾವತ್ತು ಮಾಡಿರ್ತಿಲ್ಲ. ಅಂದ್ರೆ ಬೆಂಗಳೂರು ಬಂದಲ್ಲ, PDF ಬಂದಲ್ಲ ಅಂತ ಓನರ್ ಮನೆಯಲ್ಲಿ ಅವ್ರೇನೋ ವಿಡಿಯೋ ನೋಡ್ತೀವಿ, ನೆಕ್ಸ್ಟ್ ಬೈತಾರೆ, ನನ್ನ ಫೋನ್ ಎತ್ತಿಲ್ಲ, ಕಟ್ ಮಾಡಿದ್ದೆ, ಬ್ಲಾಗ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಅಪ್ಪ ಇವರು ಓನರ್ ಬಗ್ಗೆ ಹೇಳ್ಬೇಕು ಅಂತಂದರೆ ನಿಜವಾಗ್ಲೂ ಇವರು ಅವ್ರಿಗೆ ಒಂದು ಬ್ಲಾಗ್ ಮಾಡ್ತೀನಿ ಗೈಸ್. ಆ ಬ್ಲಾಗಲ್ಲಿ ಹೇಳಕ್ಕೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ತುಂಬಾ ನನ್ನ ಲೈಫಲ್ಲಿ ಒಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅವ್ರು ಬಂದಲ್ಲಿ ನನ್ನ ಲೈಫ್ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಕೊಳ್ತೀನಿ. ವ್ಯಕ್ತಿ ಅಂತಂದರೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಆ ಥರ ನೋಡಿಲ್ಲ ಅನ್ಕೊಂಡು. ಎಷ್ಟು ಸಿಂಪಲ್ ಅಂದರೆ ಗೈಸ್, ನಿಜವಾಗ್ಲೂ ಓನರ್ ಥರ ಅವ್ರ ಬಗ್ಗೆ ಒಂದು ಬ್ಲಾಗಲ್ಲಿ ಹೇಳ್ಬಿಡೋಣ. ಈಗ ನಮ್ಮ ತಂದೆ ತಾಯಿ ಬಗ್ಗೆ ಯಾಕೆ ಅಂತ ಹೇಳ್ಕೊಬಿಡ್ತೀನಿ. ಸೊ ಗೈಸ್, ನಮಗೂ ನಮ್ಮ ತಂದೆ ತಾಯಿಗೂ ಸುಮಾರು ಜನ ಕಮೆಂಟ್ ಆಗ್ತಿರಂಗೆ ಯಾವುದೇ ರೀತಿ ಜಗಳ ಯಾವುದು ಕೂಡ ಏನೂ ನಡೆದಿಲ್ಲ. ಯಾಕಂದ್ರೆ ಜಗಳ ನಡೆದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಣ್ಣ ಪುಟ್ಟ ಮಾಮೂಲಿ ಚಿಕ್ಕ ಪುಟ್ಟ ಮನಸ್ತಾಪಗಳು ಇರ್ತವೆ ಮಾಮೂಲಿ. ಅಂದ್ರೆ ನಾವು ಒಬ್ಬನೇ ಮಗ ಬಂದಿಲ್ಲಿದ್ದ ಅಂದ್ರೆ ಯಾವ ತಂದೆ ತಾಯಿಗಾದ್ರೂ ಬೇಜಾರಾಗುತ್ತೆ, ನನ್ನ ಮಗ ನಮ್ಮ ಜೊತೆ ಇಲ್ಲ ಅಂತ. ಅಂದ್ರೆ ನಮ್ದು ಸ್ವಲ್ಪ ಎಲ್ಲ ಸಾಲ ಸ್ವಲ್ಪ ತೀರಿದ್ರೆ ನಾವು ಪ್ಲಾನ್ ಇರೋದು. ನಮ್ಗೂ ಇಲ್ಲಿ ಏನ್ ಇರ್ಬೇಕಂತೇನಿಲ್ಲ, ನನ್ ಪರ್ಮನೆಂಟ್ ನಂಗೆ ಅಲ್ಲಿ ಬದುಕಬೇಕಾಗಿದೆ. ನಾನು ಅಲ್ಲಿ ನಮಗೂ ಒಂದು ಸ್ವಲ್ಪ ಜೀವನ ಕಟ್ಕೋಬೇಕು, ಯಾರು ಇದರಲ್ಲೇ ಬದುಕಬಾರ್ದು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಮ್ಮಿಬ್ಬರು ಮೈಂಡ್ ಸೆಟ್ಟಲ್ಲಿ ಅದೇ ಇರೋದು. ಅದಕ್ಕೆ ಆ ಕಾರಣಕ್ಕೆ ಒಂದ್ಸತಿ ನಾವು ದುಡಿಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಇಷ್ಟು ಕಷ್ಟಪಡ್ತಾ ಇರೋದೇ ನಾವು ನಿಜವಾಗ್ಲೂ ಚೆನ್ನಾಗಿರ್ಬೇಕನ್ನಂದ್ರೆ ಇವ್ರ ಅಪ್ಪ ಅಮ್ಮನೂ ಸಹ ನಮ್ಗೆ ಹಂಗೆ ಹೇಳೋದು, ಅವ್ನು ಏನು ಸಾಕಲ್ಲ, ಅವ್ನು ಬರ್ತಾನೆ ನೋಡು, ನನ್ನ ಕಾಲ ಅಡಿಗೆ ಬೀಳ್ತಾನೆ ನೋಡು ಅಂದರೆ ನನ್ನ ಗಂಡ ಅಂದರೆ ಅವ್ನ ಹತ್ರ ಮೈಂಡ್ ಸೆಟ್ ಅಲ್ಲ. ದುಡಿತಾನೆ ಮನುಷ್ಯ, ಹೆಂಗೆ ದುಡಿತಾನೆ ಅಂದ್ರೆ ಒಂದು ರಜಾ ಕಾಲ ದುಡಿತಾನೆ. ದುಡಿಯೋದ್ರಲ್ಲಾಗಲಿ ಏನಾದ್ರಲ್ಲಿ ವೀಕ್ ಇಲ್ಲ. ಅಂದರೆ ಅವ್ನಿಗೆ ಮೈಂಡ್ ಸೆಟ್ ಅಂದರೆ ಕುಗ್ಗಿಸ್ಬಿಡ್ತಾರೆ. ನೀನು ಇನ್ನೂ ಇಷ್ಟು ದುಡಿತೀರಿ, ನೀನು ಹಿಂಗೆ ಇದೆಯಾ, ನೀನು ಹಂಗೆ ಇದೆಯಾ ಅಂದ್ಬಿಡ್ತಾರೆ. ಮತ್ತು ಹುಡುಗರಾಗಲಿ ಯಾರೇ ಆಗಲಿ ನಿಮಗೆ ಗೊತ್ತೇ, ಇವಾಗ ಒಂದು ಹುಡುಗ ಅಂತಂದಮೇಲೆ ಒಂದು ಏನಾದರೂ ಒಂದು ಶೋಕಿ ಬೇಕೇ ಬೇಕು ಅಂತಾನೆ. ನಾನು ಶೋಕಿ ಮಾಡ್ತಿದ್ದೀನಿ ನೋಡಿ, ಇದೇ ಶೋಕಿ, ನಂದು ವಿಡಿಯೋ ಮಾಡೋದೇ ಶೋಕಿ ನನಗೆ. ಅಂದರೆ ಒಂದೊಂದು ಹುಡುಗರು ಅಂದರೆ ನಿಜವಾಗಿ ಹೇಳಿದಂಗೆ ಯಾರಿಗಾದ್ರೂ ನಮ್ಮ ಗಾಡಿಗೆ ಶೋಕಿ ಮಾಡಬೇಕು, ನನಗೆ ಆ ಥರ ಫೋನ್ ಹಿಡ್ಕೊಂಡು ಎಕ್ಸಾಂಪಲ್ ಯಾರು ಬೇಡ, ನನ್ನ ತಮ್ಮನವರೇ ಹಿಡ್ಕೊಳ್ಳಿ. ಇವಾಗ ಅವರು ಇನ್ನೂ ಎಷ್ಟು ನನಗಿಂತ ಚಿಕ್ಕವರು ಆಗಲೇ ಐಫೋನ್ ಯೂಸ್ ಮಾಡ್ತವ್ರೆ. ಅವ್ರಿಗೆ ಎಷ್ಟು ಮೆಂಟ್ ನನ್ನ ಗಂಡನೂ ಅನ್ಸುತ್ತಲ್ಲ, ಪಾಪ ನನ್ನ ಮದುವೆ ಆಗ್ಬಿಟ್ಟು ನನ್ನ ಗಂಡ ಏನಿಲ್ಲ ಕೂತ್ಕೊಂಡವನಲ್ಲ. ಅವ್ರ ಅಪ್ಪನೂ ಈಗೂ ಅಷ್ಟೇ ಗೈಸ್, ನಮ್ಮ ಮಾವ ಈಗೂ ಬಂದ್ರೆ ಅವ್ನಿಗೆ NS ಗಾಡಿ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ನು ಹೋಗಲ್ಲ, ಇಲ್ಲ ನಾವೇ ಸ್ವಂತವಾಗಿ ದುಡ್ಡು ತಗೊಳ್ಳೋಣ, ನಾವೇ ಸ್ವಂತವಾಗಿ ಎಲ್ಲ ಮಾಡೋಣ ಅದೇ ತಗೊಳ್ತೀವಿ ಗೈಸ್. ಅಂದ್ರೆ ನಾನು ಸ್ವಲ್ಪ ಟೈಮ್ ತಗೊಳ್ತೀವಿ. ಅಂದ್ರೆ ನನಗೆ ಅದೊಂದು ಆಸೆ, ನನ್ನ ಗಂಡನಿಗೆ ಕೊಡಿಸ್ಬೇಕು ಅಂತ. ಅವಳು ಒಂದು ಸ್ವಲ್ಪ ರೊಚ್ಚಿಗೆ ಎದ್ಬಿಡ್ತಾರೆ ಮಾತಿಗೆ. ಅಂದ್ರೆ ನೀವು ಹೇಳ್ತಾ ಇರ್ತೀರಲ್ವ, ಭೂಮಿನ ಮಾತಾಡಕ್ಕೆ ಬಿಡಲ್ಲ ಅಂತ ಬಿಟ್ಟರೆ ಇರೇ ನೀವು ಮಾತಾಡೋದೈತೆ. ನಾನೇನು ಮಾಡಲಿ, ಆಮೇಲೆ ನಾನು ಮಾತಾಡೋಕ್ಕಾಗಲ್ಲ ಅವಳಾಗಲಿ. ನಾನು ಓಪನ್ ಆಗಿ ಎಲ್ಲ ಹೇಳ್ತೀನಿ, ನನಗೆ ಸುಳ್ಳು ಹೇಳಕ್ಕೆ ಅಂದರೆ ಸುಳ್ಳು ಹೇಳಕ್ಕೆ ಬರಲ್ಲ ಅಂತ. ಯಾವ ಮನುಷ್ಯನು ಸುಳ್ಳು ಹೇಳೋದು, ಯಾವುದೋ ಒಂದು ವಿಷಯದಲ್ಲಿ ಸುಳ್ಳು ಹೇಳ್ಬೋದು, ಹಂಗಂತ ಎಲ್ಲ ವಿಷಯದಲ್ಲಿ ಸುಳ್ಳು ಹೇಳ್ಕೊಂಡು ಹೋದ್ರೆ ಅದು ನಮಗೆ ಕೆಟ್ಟದು ಬೇಡ. ಆಯ್ತು, ನೀವು ಒಳ್ಳೆ ನಾನು ಸೊಳ್ಳೆ ಕೆಟ್ಟ ಅಂತಿದ್ದೀನಿ ಅಂತ ಆಯ್ತು ಬಿಡು ಸುಮ್ಮನೆ ಪರವಾಗಿಲ್ಲ. ಸೊ ಗೈಸ್, ಈಗ ನಾನು ಹೇಳ್ಬಿಡ್ತೀನಿ. ಈಗ ಗೊತ್ತಾಯ್ತಲ್ವ ನಿಮಗೆ ಯಾಕೆ ಅಂತಂದರೆ ನಮ್ಮ ಅಪ್ಪ ಅಮ್ಮನ ಯಾಕೆ ಬ್ಲಾಗಲ್ಲಿ ತೋರಿಸ್ತಿತ್ತಿಲ್ಲ, ಅವ್ರು ಯಾಕೆ ಬರ್ತಾ ಇರ್ತಿಲ್ಲ ಅನ್ನೋದಕ್ಕೆ ಸಿಂಪಲ್ ಇಷ್ಟೇ ಕಾರಣ. ಯಾಕಂದರೆ ಅವ್ರು ದೂರ ಇದ್ದಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಅವ್ರು ದೂರ ಇದ್ದಾರೆ, ಬ್ಲಾಗಿಗೆ ಬರೋಕ್ಕಾಗಲ್ಲ. ಯಾಕಂದರೆ ನಾವು ವಾರದಲ್ಲಿ ಒಂದು ಇನ್ನೂ 2 ಬ್ಲಾಗರ್ ಮಾಡಲೇಬೇಕು ಅಂತಿದ್ದೀವಿ. ಯಾಕಂತಂದರೆ ಬ್ಯಾಡ್ ಕಮೆಂಟ್ ಬಂದಿತ್ತು, ಅದರಿಂದ ಈ ಬ್ಲಾಗ್ ಮಾಡ್ತಿದ್ದೆ ನಾನು, ಬೇರೆ ಏನಿಲ್ಲ ಬ್ಲಾಗಲ್ಲಿ. ಅದೇ ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಅದೇನಲ್ಲ ಕಲರ್ ಚೇಂಜಿಂಗ್, ಅದು ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಯಾವ ಬ್ಲಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಜಾಸ್ತಿ ಯಾವುದಕ್ಕೆ ಲೈಕ್ ಬಂದಿರುತ್ತೆ ಆ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ ಪಕ್ಕ ಮಾಡ್ತೀವಿ. ಅಂದರೆ ಸುಮಾರು ಜನ ಅದೇ ವಿಡಿಯೋ ನೋಡೋಣ ಯಾವುದಕ್ಕೆ ಜಾಸ್ತಿ ಕಮೆಂಟ್ ಬಂದಿರುತ್ತೆ ಅದು ಆ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಗೈಸ್, ಈ ಬ್ಲಾಗಲ್ಲಿ ಬೇರೆ ಏನಾಯ್ತು ಈಗಾಗಲೇ ನೋಡ್ತಾ ಇರ್ಬೋದು. ನಾವು ಗಂಟೆ ಬಂದ್ಬಿಟ್ಟು ಎಷ್ಟಾಯ್ತು ಒಮ್ಮೆ 10 ಗಂಟೆ ಆಗಿದೆ ನೋಡಿ ಗೈಸ್. ಈಗಾಗಲೇ 10:17 ಆಗಿದೆ ಟೈಮು.
ಇದೇನೋ ಮಾಡಿರ್ತಾರೆ ಎಲ್ಲ ಮಸಿ ಮಸಿ ಥರ ಇದೆ. ಈ ಕಡೆ ಅನ್ನ ಒಂದಿದೆ, ಆ ಕಡೆ ಏನೋ ಮಸಿ ಆಗಿದೆ. ಉಪವಾಸವನ್ನೇ ಕೆಡಬೇಕು ಗೈಸ್. ಏನ್ ಮಾಡಿದ್ರು ಅದಕ್ಕೆ ಹೆಸರು ಹಿಡಿತಾನೆ. ನೆನ್ನೆ ಮೊನ್ನೆ ಮಾಡಿಲ್ಲ ಗೈಸ್, ಪರವಾಗಿತ್ತಿಲ್ಲ, ಚೆನ್ನಾಗಿತ್ತು. ನಿಜವಾಗಿ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿತ್ತು, ಸುಳ್ಳು ಹೇಳ್ಬಾರ್ದು ಅಂತೇಳಿ. ಸೊ ಗೈಸ್ ನೋಡಿರ್ತಿರುವಲ್ಲಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೆ ಈ ವ್ಲಾಗ್ ಮಾಡಿದ್ದು ಏನು ಅಂತ ಬಂದ್ಬಿಟ್ಟು ಅಂದರೆ ನಮ್ಮ ತಂದೆ ತಾಯಿ ಬಗ್ಗೆ ಯಾಕೆ ತೋರಿಸ್ಕೊಳ್ತಿದ್ದಿಲ್ಲ ಆದರೂ ಆಗಿರ್ಬೋದು, ಮತ್ತು ನಮ್ಮ ನೆಕ್ಸ್ಟ್ ಏನು ಇದರಲ್ಲಿ ಇದ್ದೀವಿ ಅನ್ನೋದು ಅದೊಂದು ಹೇಳ್ಬೇಕಿತ್ತು. ಅದರಿಂದ ಈ ವ್ಲಾಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನೀವು ಯಾವುದಕ್ಕೆ ಅತಿ ಹೆಚ್ಚು ಲೈಕ್ ಬಂದಿರುತ್ತೆ ಕಮೆಂಟಲ್ಲಿ, ಆ ವ್ಲಾಗ್ನ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಗೈಸ್ ಈ ವ್ಲಾಗ್ ಈಗಾಗಲೇ ತುಂಬಾ ಲೆಂತ್ ಆಗಿದೆ, ಅದರಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ವಿ. ಈಗಾಗಲೇ ಅಡುಗೆ ಕೂಡ ರೆಡಿಯಾಗಿದೆ, ಊಟ ಮಾಡಿಕೊಂಡು ಮನ್ಕೊಳ್ತೀವಿ. ತುಂಬ ಹೊಟ್ಟೆ ಹಸಿವು, ಯಾಕೆಂದರೆ ಮಾರ್ನಿಂಗಿಂದ ಡ್ಯೂಟಿಗೆ ಹೋಗಿ ಬಂದಿರ್ತೀನಿ. ಅದು ಇವಳಿಗೆ ಏನೋ ಗೊತ್ತಿಲ್ಲ, ಯಾಕೆ ಮನೇಲಿಲ್ಲ ಗೈಸ್. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಮ್ಮ ಚಾನೆಲ್ನ ಇನ್ನು ಯಾರ್ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಪಟ್ ಅಂತ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಲವ್ ಯು ಆಲ್.